Audio Jungle. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನ ಟೈಮ್ಸ್. ವೆಲ್ಕಮ್ ಬ್ಯಾಕ್ ಗಾಯ್ಸ್. ಇವತ್ತಿನ ವಿಡಿಯೋ ಬಂದು ಉದ್ದಿನಬೇಳೆಯಲ್ಲಿ ಲಡ್ಡು ಹೆಂಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲೇ ಹೆಲ್ತಿಯಾಗಿ ಹೆಂಗೆ ಮಾಡ್ಕೊಳೋದು ಅನ್ನೋದು ನಾನು ತೋರಿಸ್ತಾ ಇದ್ದೀನಿ. ಇದರಿಂದ ಮಕ್ಕಳಿಗೆ ವಿಟಮಿನ್ಸು, ಪೌಷ್ಟಿಕಾಂಶ ಎಲ್ಲ ಚೆನ್ನಾಗಿ ಸಿಗುತ್ತೆ. ಈ ಥರ ಲಾಡು ಮಾಡೋದ್ರಿಂದ ಮನೆಯಲ್ಲೇ ಮಾಡಿಕೊಟ್ರೆ ಇನ್ನೂ ಹೆಲ್ತಿಯಾಗಿರುತ್ತೆ. ಸೊ ಅದಕ್ಕೋಸ್ಕರ ಹೆಂಗೆ ಮಾಡೋದು ಈಸಿ ಸ್ಟೆಪ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ. ನೋಡಿ, ಎಲ್ಲೂ ಸ್ಕಿಪ್ ಮಾಡಿದ್ರೆ ಲಾಸ್ಟ್ ತನಕ ನೋಡಿ. ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಾಮೆಂಟ್ ಮಾಡಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಏನು ಅಂತ ತೋರಿಸ್ತೀನಿ. ಫಸ್ಟ್ ಒಂದು ಬಾಣಲಿ ತಗೊಳ್ಳಿ. ಅದರಲ್ಲಿ ಉದ್ದಿನಬೇಳೆ 1 ಕಪ್, ನಾನು ಇಲ್ಲಿ 1 ಕಪ್ ಹಾಕ್ತಾಯಿದ್ದೀನಿ. ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲಿ 1 ಕಪ್ ಉದ್ದಿನಬೇಳೆ ಹಾಕ್ಕೊಂಡು ನಾನು ಸಿಮ್ಮಲ್ಲಿ ಇಟ್ಕೊಂಡು ಇನ್ನೂ ಹುರ್ಕೊತಾ ಇದ್ದೀನಿ. ಇದು ಗೋಲ್ಡನ್ ಕಲರು, ಬ್ರೌನ್ ಕಲರ್ ಬರಬೇಕು ನಮಗೆ. ಇದನ್ನು ಸಿಮ್ಮಲ್ಲೇ ಇಟ್ಕೊಂಡು ಯಾಕೆ ಮಾಡ್ಕೊಬೇಕು ಅಂದರೆ, ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಅದು ಕಲರ್ ಏನೋ ಬರುತ್ತೆ, ಆದರೆ ಟೇಸ್ಟ್ ಇರಲ್ಲ. ಸಿಮ್ಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಅದು ರೋಸ್ಟ್ ಆಗುತ್ತೆ, ಆವಾಗ ಟೇಸ್ಟು ಗಮ್ ಅಂತ ಸ್ಮೆಲ್ ಬರುತ್ತೆ. ಇದೆಲ್ಲ ನಾವು ರೋಸ್ಟ್ ಮಾಡ್ಕೊಂಡ್ಮೇಲೆ ಮತ್ತು ತಣ್ಣಕ್ಕಾದ್ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಬೇಕು. ನುಣ್ಣಗೆ ಪೌಡ್ರ್ ಮಾಡ್ಕೊಬೇಕು. ಯಾಕಂದರೆ ಲಾಡು ಮಾಡ್ತಾರದಲ್ವ ನಾವು, ಸ್ಮೂತಾಗಿದ್ರೇ ಚೆನ್ನಾಗಿರೋದು ಲಾಡು ಕೂಡ ತಿನ್ನೋಕ್ಕೆ. ಅದಕ್ಕೆ ಜಾಸ್ತಿ ಸ್ಮೂತಾಗಿ ಹಾಕ್ಕೊಳ್ಳಿ. ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರನ್ನ ಸೈಡ್ಗೆ ಇಟ್ಕೊಳ್ಳಿ. ನೆಕ್ಸ್ಟ್ ಅದೇ ಬಾಣಲಿಯಲ್ಲಿ ನಾನು ಮತ್ತೆ ತುಪ್ಪ ಹಾಕ್ಕೊಂಡು, ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿ, ಇದಕ್ಕೆ ಚೆನ್ನಾಗಿರುತ್ತೆ ಟೇಸ್ಟು. ತುಪ್ಪ ಬಿಸಿ ಆದಮೇಲೆ ಅದರಲ್ಲಿ ಗೋಡಂಬಿ, ದ್ರಾಕ್ಷಿ ಹಾಕ್ತಾಯಿದ್ದೀನಿ. ನಿಮ್ಗೆ ಇನ್ನೂ ಡ್ರೈ ಫ್ರೂಟ್ಸ್ ಅವೈಲೇಬಲ್ ಇದೆ ಅಂದರೆ ಬಾದಾಮಿ ಆ ಥರ ಬೇರೆ ಬೇರೆ ಡ್ರೈ ಫ್ರೂಟ್ಸ್ ಇದ್ದರೆ ಅವು ಹಾಕ್ಕೊಬೋದು. ಚೆನ್ನಾಗಿರುತ್ತೆ, ಹೆಲ್ತಿಯಾಗೂ ಇರುತ್ತೆ ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ. ಈ ಥರ ಮಾಡ್ಕೊಳೋದ್ರಿಂದ ನಾನು ಗೋಡಂಬಿ ಮತ್ತು ದ್ರಾಕ್ಷಿ ಎರಡೇ ಹಾಕ್ತಾಯಿರೋದು. ಇದನ್ನು ತುಪ್ಪದಲ್ಲಿ ನಾನು ಫ್ರೈ ಮಾಡಿಕೊಂಡು ಸೈಡ್ಗೆ ಇಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಅದೇ ತುಪ್ಪದಲ್ಲಿ ನಾವು ಫಸ್ಟು ಮಿಕ್ಸಿಗೆ ಇಟ್ಕೊಂಡಿದ್ರಲ್ಲ ಪೌಡರು, ಆ ಪೌಡರ್ನ ಇಲ್ಲಿ ಹಾಕ್ಕೊಬೇಕು ನಾವು ತುಪ್ಪದಲ್ಲಿ. ನೋಡಿಕೊಂಡು ನಾವು ಹಾಕೋ ಕ್ವಾಂಟಿಟಿಗೆ ತುಪ್ಪ ಸಾಕಾಗುತ್ತಾ ಇಲ್ಲ ನೋಡ್ಕೊಂಡು ಮತ್ತೆ ತುಪ್ಪ ಹಾಕ್ಕೊಳ್ಳಿ. ಎಣ್ಣೆ ಹಾಕೋಕ್ಕೆ ಹೋಗಬೇಡಿ, ಲಾಡುಗೆ ಟೇಸ್ಟ್ ಇರಲ್ಲ, ಸ್ಮೆಲ್ಲು ಇರಲ್ಲ. ಆಮೇಲೆ ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಇದನ್ನು ಹಾಕ್ಕೊಬೇಕು. ಬೆಲ್ಲನ ಇಲ್ಲಿ ನಾನು ಕಪ್ಪು ಬೆಲ್ಲ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಾದರೆ ವೈಟ್ ಬೆಲ್ಲ ಬರುತ್ತೆ, ಅದು ಬೇಕಾದರೆ ಹಾಕ್ಕೊಬೋದು. ನಾನಿಲ್ಲಿ ಬೆಲ್ಲ ಬಂದು ನಾನು ಹಾಕಿರೋದು ಕಪ್ ಕಲರ್ ಐತೆ. ಇದು ಟೇಸ್ಟಾಗಿರುತ್ತೆ, ಅದು ಟೇಸ್ಟಾಗಿರುತ್ತೆ, ಇದು ಟೇಸ್ಟ್. ಆದರೆ ಇದು ಕಲರ್ ಸ್ವಲ್ಪ ಬ್ಲ್ಯಾಕ್ ಬರುತ್ತೆ, ಅದು ವೈಟ್ ಬರುತ್ತೆ. ವೈಟ್ ಬೆಲ್ಲ ಹಾಕಿದ್ರೆ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇರಲ್ಲ. ನೋಡಿ ಫ್ರೆಂಡ್ಸ್, ಈ ಥರ ಮಿಕ್ಸ್ ಮಾಡಬೇಕು. ನೀವು ಹಾಕ್ಕೊಳೋವಾಗೆ ನಾನಿಲ್ಲಿ ಸ್ವಲ್ಪ ಉಂಡೆ ಹಾಕ್ಕೊಂಡಿದ್ದೀನಿ, ನೀವು ಹಾಕ್ಕೊಳೋವಾಗೆ ಚೆನ್ನಾಗಿ ಪುಡಿ ಮಾಡಿಕೊಂಡು ಹಾಕ್ಕೊಡಿ ಬೆಲ್ಲನ. ಬೇಗ ನಿಮಗೆ ಆಗುತ್ತೆ ಲಾಡು ಮಾಡ್ಕೊಳೋದು. ನೆಕ್ಸ್ಟ್ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ರಲ್ಲ ಗೋಡಂಬಿ, ದ್ರಾಕ್ಷಿ, ಅವು ಸೈಡ್ಗೆ ಇಟ್ಕೊಂಡಿರೋ ಇದ್ರಲ್ಲಿ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಬೇಕು. ಇಷ್ಟೇ ಸಿಂಪಲ್. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮನೇಲಿ ಮಾಡ್ಕೊಬೋದು ಅಂತ. ನೀವು ಇದೇ ಥರ ಮನೇಲಿ ಮಾಡಿಕೊಂಡು ಟ್ರೈ ಮಾಡು, ಮಕ್ಕಳಿಗೆಲ್ಲ ಕೊಡಿ. ಹೆಲ್ತಿ ಫುಡ್ ಇದು. ಇದೇನು ಲಾಡು ಮಾಡಿದ್ದೀರಿ ಅಂತೇಳ್ಬಿಟ್ಟು ಸ್ವೀಟ್ ಇರುತ್ತೆ ಅಂತ ಬೆಲ್ಲ ಹಾಕಿ ಮಾಡಿದ್ದೀರಿ. ಇದನ್ನು ಹೆಲ್ತಿಯಾಗೂ ಇರುತ್ತೆ. ನೋಡಿ, ಈ ಥರ ಅದನ್ನು ಬಿಸಿ ಮೇಲೇ ನಾವು ಈ ಥರ ಲಾಡು ಥರ ಮಾಡ್ಕೊಬೇಕು. ಆರೋದ್ಮೇಲೆ ಲಾಡುಗೆ ಬರಲ್ಲ, ಅದನ್ನು ನಾವು ಲಾಡು ಕಟ್ಕೊಳಕ್ಕಾಗಲ್ಲ ಕೈಯಲ್ಲಿ. ಸೊ ಅದಕ್ಕೆ ಬಿಸಿ ಇರೋವಾಗೆ ನೀವು ಲಾಡು ಮಾಡಿಕೊಂಡು ಸೈಡ್ಗೆ ಇಟ್ಕೊಂಬಿಡಿ. ಬಿಸಿ ಇದ್ದಾಗ ಮಾಡ್ಕೊಂಬಿಟ್ರೆ ಸ್ವಲ್ಪ ಆರಿದ್ಮೇಲೆ ಅದು ಗಟ್ಟಿ ಹೋಗುತ್ತೆ, ಲಾಡು ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಇಷ್ಟು ಲಾಡು ನಾನು ಹಾಕಿರೋ 1 ಕಪ್ಗೆ ಇಷ್ಟು ಲಾಡು ಆಯಿತು. ಇನ್ನೂ ಒಂದು 2-3 ಲಾಡು ಎಕ್ಸ್ಟ್ರಾ ಆಯಿತು. ನಾನು ನಿಮಗೆ ಇಲ್ಲಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ನಲ್ಲ, ಇಷ್ಟ ಆಯಿತು. ತುಂಬ ಟೇಸ್ಟಿಯಾಗಿತ್ತು. ಮಾಡಿದ ತಕ್ಷಣ ಒಂದು 1/2 ಆನ್ ಅವರ್ಗೆ ಎಲ್ಲ ಖಾಲಿ ಆಗೋಯಿತು. ನಾನು ಮಾಡೋವಾಗ ಯಾರೂ ಇಲ್ಲ ಮನೆಯಲ್ಲಿ. ಮಾಡಿದ್ಮೇಲೆ ಬಂದು ಎಲ್ಲ ಫುಲ್ಲು ಖಾಲಿ, ಆವತ್ತೇ ಒಂದೇ ದಿನಕ್ಕೆ ಖಾಲಿ ಆಗೋಯಿತು ಲಾಡುಸ್ ಎಲ್ಲನೂ. ಅಷ್ಟು ಟೇಸ್ಟಾಗಿತ್ತು. ನೀವು ಮನೆಯಲ್ಲಿ ಇದೇ ಥರ ಟ್ರೈ ಮಾಡಿ ನನ್ನ ವೀಡಿಯೋ ನೋಡಿಕೊಂಡು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ಎಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ತಪ್ಪದೇ ಕಾಮೆಂಟ್ ಮಾಡಿ ಹೆಂಗಿದೆ ಏನು ಅಂತೇಳ್ಬಿಟ್ಟು ನೀವು ಟ್ರೈ ಮಾಡಿಬಿಟ್ಟು. ಥ್ಯಾಂಕ್